ವಿದ್ಯಾರ್ಥಿಗಳ ಬದುಕಿನಲ್ಲಿ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ನಟರಾಜು ಹೇಳಿದರು. ಗುಬ್ಬಿ ಪಟ್ಟಣದ ಶುಭೋದಯ ಪ್ರೌಢಶಾಲಾ ಆವರಣದಲ್ಲಿ ಕಸ್ಬಾ ಹೋಬಳಿಯ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು 4 ಗೋಡೆಯ ಮಧ್ಯದಲ್ಲಿ ಕಲಿಯುವ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು. ಶುಭೋದಯ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಅಮರ್ ಮಾತನಾಡಿ, 38 ವರ್ಷಗಳಿಂದಲೂ ಸಹ ನಮ್ಮ ಸಂಸ್ಥೆಯು ಶಿಕ್ಷಣ ಮತ್ತು ಕ್ರೀಡೆಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಿದ್ದು, ಈ ಬಾರಿ ಕಸ್ಬಾ ಹೋಬಳಿಯ ಕ್ರೀಡಾಕೂಟ ನಮ್ಮ ಸಂಸ್ಥೆಯಲ್ಲಿ ನಡೆಯುತ್ತಿರುವುದಕ್ಕೆ ಖುಷಿಯಾಗಿದೆ ಅಂತ ಹೇಳಿದರು. ಕ್ರೀಡಾ ಪ್ರೋತ್ಸಾಹಕ ಶಂಕರ್ ಕುಮಾರ್ ಮಾತನಾಡಿ, ಚಿಕ್ಕ ವಯಸ್ಸಿನಿಂದಲೇ ವಿದ್ಯಾರ್ಥಿಗಳು ಕ್ರೀಡೆಯತ್ತ ಮನಸ್ಸು ಮಾಡಿದರೆ ಮುಂದಿನ ದಿನದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯುವುದಕ್ಕೆ ಸಹಕಾರವಾಗುತ್ತದೆ ಅಂತ ಹೇಳಿದರು. ದೈಹಿಕ ಶಿಕ್ಷಣಾಧಿಕಾರಿ ನಾಗರತ್ನ, ಕ್ರೀಡಾಕೂಟದಲ್ಲಿ ಬಿಆರ್ಸಿ ಮಧುಸೂದನ್, ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರಾದ ಶಿವಕುಮಾರ್, ಕೃಷ್ಣಮೂರ್ತಿ, ಕ್ರೀಡಾ ನಿರ್ದೇಶಕಿ ಅರುಣ್ ಕುಮಾರ್, ಸಿಂಧು, ಶಶಿಧರ್, ಸಹಾಯಕ ನಿರ್ದೇಶಕ ಜಗದೀಶ್, ದೈಹಿಕ ಶಿಕ್ಷಣಾಧಿಕಾರಿ ನಾಗರತ್ನ, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಕಾಂತರಾಜು, ಚನ್ನಬಸವರಾಧ್ಯ ಸೇರಿದಂತೆ ಶುಭೋದಯ ವಿದ್ಯಾಸಂಸ್ಥೆಯ ಎಲ್ಲಾ ಬೋಧಕರು, ಬೋಧಕೇತರರು, ಸಿಬ್ಬಂದಿ ವರ್ಗ, ಕ್ರೀಡಾಕೂಟದ ಶಿಕ್ಷಕರು, ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಯಾರಲ್ಲಿ ಆರೋಗ್ಯಕರ ದೇಹ ಇರುತ್ತೋ, ಶರೀರ ಇರುತ್ತೋ, ಆ ವ್ಯಕ್ತಿಯಲ್ಲಿ ಆರೋಗ್ಯಕರ ಮನಸ್ಸು ಇರುತ್ತೆ ಅಂತ ಅಂದ್ಬಿಟ್ಟು ನಾವೆಲ್ಲ ಕೇಳಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಎಜುಕೇಶನ್ ಇಸ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಟ್ ಇಸ್ ನಾಟ್ ಓನ್ಲಿ ಇಂಟೆಲೆಕ್ಚುಯಲ್, ಇಟ್ ಇಸ್ ನಾಟ್ ಓನ್ಲಿ ಫಿಸಿಕಲ್, ಎಲ್ಲ ಸೇರಿರುತ್ತಲ್ಲಿ. ಮಾರಲ್ ಡೆವಲಪ್ಮೆಂಟ್ ಆಗಬೇಕು, ಎಸ್ಥೆಟಿಕ್ ಡೆವಲಪ್ಮೆಂಟ್ ಆಗಬೇಕು, ಸೋಷಿಯಲ್ ಡೆವಲಪ್ಮೆಂಟ್ ಆಗಬೇಕು. ಎಲ್ಲ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್ ಆದರೆ ಮಾತ್ರ ಅವನೊಬ್ಬ ಪ್ರಬುದ್ಧವಾದಂಥ ಮಾನವ ಆಗ್ತಾನೆ. ಯಾವುದೇ ಒಂದು ಆಂಗಲ್ನಲ್ಲಿ ಅವನು ವೀಕ್ ಆದರೂ ಕೂಡ ಕಷ್ಟ ಆಗುತ್ತೆ. ಆದರೆ ಕ್ರೀಡೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ಇದರಲ್ಲಾಗ್ತವೆ. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡ್ರೆ ಓನ್ಲಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಮಾತ್ರ ಆಗುತ್ತೆ. ಕ್ರೀಡೆಯಲ್ಲಿ ಫೀಲ್ಡಿಗೆ ಬಂದರೆ ಮಕ್ಕಳು ಪರಸ್ಪರ ಒಬ್ರಿಗೊಬ್ಬರಿಗೆ ಕೋಆಪರೇಟಿವ್ ಮಾಡ್ಕೊತಾರೆ. ಅವರಲ್ಲಿ ಸಹಕಾರ, ಸಹಬಾಳ್ವೆ ಬೆಳೆಯುತ್ತೆ. ಅದು ಸೋಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ. ಚೆನ್ನಾಗಿ ಆಟ ಆಡ್ತಾರೆ, ಅವಾಗ ಶಾರೀರಿಕ ಬೆಳವಣಿಗೆ ಆಗುತ್ತೆ. ಮತ್ತು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನು ಶಿಕ್ಷಕರು ತಿಂತಾರೆ, ಅಲ್ಲಿ ಮಾರಲ್ ಡೆವಲಪ್ಮೆಂಟ್ ಆಗುತ್ತೆ. ಈ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಸಿಂಹಪಾಲ್ ಸಿಗೋದು ದೈಹಿಕ ಶಿಕ್ಷಣದಲ್ಲಿ. ಸೊ ಹಾಗಾಗಿ ಹೆಚ್ಚಿನ ಆದ್ಯತೆಯನ್ನು ನಾವೀಗ ದೈಹಿಕ ಶಿಕ್ಷಣ ಕೊಡಬೇಕಾಗುತ್ತೆ. ಈ ಭಾಗದಲ್ಲಿ ಗುಬ್ಬಿಲಿ ಕ್ರೀಡೆಗೆ ಸಾಕಷ್ಟು ಸಮುದಾಯದಿಂದ, ಸಾರ್ವಜನಿಕರಿಂದ, ಚುನಾಯಿತ ಪ್ರತಿನಿಧಿಗಳಿಂದ ಸಾಕಷ್ಟು ಸಹಕಾರ ಸಿಗ್ತಾ ಇದೆ. ಟೀಮು ಹೈಸ್ಕೂಲ್ ಲೆವೆಲ್ ಅಂಡರ್ 17 ಅಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದು, ಅಂಡರ್ 19 ಅಲ್ಲಿ ಅಂದ್ರೆ ಕಾಲೇಜ್ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಅತ್ಯುನ್ನತವಾದಂತಹ ಕೆಲಸಗಳು ಹೋಗಿದ್ದಾರೆ. ಅದರಲ್ಲಿ ಶಮಂತ ಅಂತ ಹುಡುಗ, ಆ ಹುಡುಗ ವಾಲಿಬಾಲ್ ನಿಂದಾನೇ ಸ್ಪೋರ್ಟ್ಸ್ ಕೋಟಾದಲ್ಲಿ ಬಿಇ ಸೀಟ್ ತಗೊಂಡ್ರು. ಆಡಿದಂತ ಎಲ್ಲಾ ಕ್ರೀಡಾಪಟುಗಳು ಬಿಇ ಸೀಟ್ ತಗೊಂಡ್ರು, ಉತ್ತಮವಾದಂತಹ ಕೆಲಸಗಳು ಹೊಂದಿದ್ದಾರೆ. ಆ ಶಮಂತ ಅನ್ನೋ ಹುಡುಗನಿಗೆ ತುಂಬಾ ಕಮ್ಮಿ ಸಂಬಳ. ಇವಾಗ IIT ಕೆಲಸ ಮಾಡ್ತಾನೆ. 1 ವರ್ಷಕ್ಕೆ 42 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಈ ಶಾಲೆಯವರು. ನೀವು ಆಮೇಲೆ ನಾನು ಯಾಕೆ ಹೇಳ್ತೀನಿ ಈ ಸಂದರ್ಭದಲ್ಲಿ ಅಂತಂದ್ರೆ, ವಿದ್ಯಾ ಇಲಾಖೆಯಲ್ಲಿ ಇರ್ತಕ್ಕಂಥ ಅಂಡರ್ 14 ಏನಿದೆಯೋ ಕಸ್ಬಾ ಹೋಬಳಿ ಕ್ರೀಡಾಕೂಟ ಇದೇನಿದೆಯೋ ಇದು ತುಂಬಾ ಪ್ರಾಮುಖ್ಯವಾದ್ದು. ಇಲ್ಲಿ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು 2026-27ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಶಾಲೆ ಆಯೋಜಕರಾಗಿರೋದ್ರಿಂದ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಶಟಲ್, ಬ್ಯಾಡ್ಮಿಂಟನ್ ಎಲ್ಲ ಆಟಗಳನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದೀವಿ. ಬೇರೆ ಬೇರೆ ಹೋಬಳಿ ಮಟ್ಟದ ಎಲ್ಲ ಶಾಲೆಗಳು 26 ಶಾಲೆಗಳು ಬಂದಿದೆ. ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರೂ ಒಳ್ಳೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ನ ಚೆನ್ನಾಗಿರೋದನ್ನ ಆರ್ಗನೈಸ್ ಮಾಡಿದ್ದೀವಿ. ಹೀಗೆ ಮುಂದೆ ಚೆನ್ನಾಗಿ ಇದೇ ಥರ ಎಲ್ಲ ಕ್ರೀಡಾಕೂಟವನ್ನು ನಡೆಸ್ಕೊಡ್ತೀವಿ. ನಮ್ಮ ಶಾಲೆಯಿಂದ ಕಳೆದ 38 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. Welcome to KK Jungle